ಗೋಪಿಕಾ 3 ನದಿಗಳ ಸಂಗಮ, ತ್ರಿವೇಣಿ ಸಂಗಮ ಅಂತ ನಾವು ಹೇಳ್ತಿರ್ತೀವಿ. ಇಲ್ಲೆಲ್ಲ 700 ಗುಡಿ, 700 ಬಾವಿ, 700 ಗೋಲಿಕೆ ಅಂತ ಇತಿಹಾಸ. ಇದೇನು ಬಂದರೆ ಊರಿನ ಇಲ್ಲ ಇರ್ತಕ್ಕಂಥ ರಾಜಬೀದಿಯೊಳಗೆ ಇರ್ತಕ್ಕಂಥ ನೂರಾರು ದೇವಾಲಯಗಳು ಇನ್ನೂ ಅದಾವೆ. ಅವುಗಳೆಲ್ಲ ಜೀರ್ಣೋದ್ಧಾರ ಆಗಬೇಕು. ಕನಕಾಚಲಪತಿ ದೇವಸ್ಥಾನ ಕೂಡ ಜೀರ್ಣೋದ್ಧಾರ ಆಗಬೇಕು. ಪ್ರಾಚ್ಯವಸ್ತಿ ಇಲಾಖೆಯರಾಗಲಿ, ಇಲ್ಲಿ ಜನಪ್ರತಿನಿಧಿಗಳು ಇಲ್ಲಿ ಎಚ್ಚೆತ್ತುಕೊಂಡು ಈ ಕನಗಿರಿಯಿಂದ ಆರಿಸಿ ಬಂದಿರ್ತಾರೆ. ಹೆಸರು ಬೇರೆ ಊರ ಹೆಸರು ಹೇಳ್ತಾರೆ, ಬೇರೆ ಊರದ್ದು ಮಾಡ್ತಾರೆ ಹೊರತು ಇಲ್ಲಿ ಕನಗಿರಿದಿಲ್ಲ. ಕನಗಿರಿ 3 ಸಲ ಹ್ಯಾಟ್ರಿಕ್ ಮಿನಿಸ್ಟರ್ ಆದರೂ ಏನು ಅಂತ ಸುತ್ತಮುತ್ತ ಅಭಿವೃದ್ಧಿ ಕಾಣಿಸಲ್ಲ ನಮಗೆ. ಅದಕ್ಕೆ ದಯವಿಟ್ಟು ಈ ಪುಷ್ಕರಣಿ ಈಗ ಬರ್ತಕ್ಕಂಥ ಈ ನೀರು ಇಲ್ಲಿ ಪುಷ್ಕರಣಿ ಐತಿ, ಎಲ್ಲ ನರಸಿಂಹ ತೀರ್ಥ ಅಂತಾರೆ, ಅದು ಪುಷ್ಕರಣಿಗೆ ಕಾಯಕಲ್ಪ ಆಗ್ಬೇಕು. ಅದ್ರ ಜೀರ್ಣೋದ್ಧಾರ ಆಗ್ಬೇಕು. ಮೇಲೆ ರಂಗನಾಥ ಪುಷ್ಕರಣಿ ಐತಿ, ಅದು ಕಾಯಕಲ್ಪ ಆಗ್ಬೇಕು. ಲಕ್ಷ್ಮೀದೇವಿ ಗುಡ್ಡದಿಂದ ಇಲ್ಲಿಗೇನ ನೀರು ಬರ್ತಾವೆ. ಈ ಕಡೆಗೆ ಈ ರಸ್ತೆ ಸಾರ್ವಜನಿಕವಾಗಿ ಪ್ರಮುಖವಾಗಿ ಇಲ್ಲಿ ಮುಖ್ಯ ಬಸ್ ಡಿಪೋ ಆದರೆ ಎಲ್ಲ ಸೌಕರ್ಯ ರೈಲ್ವೆ ಇದು ರಸ್ತೆ ಅಭಿವೃದ್ಧಿ ಆದ್ನಪ್ಪ ಅಂದ್ರೆ ಅನುಕೂಲ ಆಗ್ತದೆ. ಬಸ್ ಚಾಲು ಆಗ್ತಾವೆ, ಜನಸಂಪರ್ಕ ಜಾಸ್ತಿ ಆಗ್ತದೆ. ಇಲ್ಲಿಂದ ಈಗ ದರೋಜಿ ಬಾಗಲಕೋಟೆ ಒಂದು ರೈಲ್ವೆ ಹೋರಾಟ ಸಮಿತಿ ಮಾಡೋಕ್ಕಾದ್ರು, ಅದು ಕೂಡ ಇಲ್ಲಿ ಈಗ ಅದು ದರೋಜಿಯಿಂದ ಗಂಗಾವತಿಯಿಂದ ಬಾಗಲಕೋಟೆವರೆಗೆ ರೈಲ್ವೆ ಆದ್ನಪ್ಪ ಅಂತಂದ್ರೆ ಇಲ್ಲಿಂದ ಹಂಪಿ, ಅಂಜನಾದ್ರಿ, ಕನಕಗಿರಿ, ತಾವರಗೆರೆ ಮುಖಾಂತರ ಇಲ್ಕಲ್ಲು, ಕೂಡಲ ಸಂಗಮ ಇಲ್ಕಲ್ಲು, ಅಲ್ಲಿಂದ ಬಾಗಲಕೋಟೆ ಹೋಗ್ಬಿಟ್ರೆ ಅಲ್ಲಿ ಐಹೊಳೆ, ಪಟ್ಟದಕಲ್ಲು ಇಂಥ ಒಂದು ಪ್ರವಾಸಿ ಸ್ಥಳಗಳಿಗೆ ಅನುಕೂಲ.